ಹಲೋ ಹೇಳಿ. ಸರ್, ವಿ2 ಸೂರ್ಯ ಅವರೇ? ಹ್ಮ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಾ. ಥ್ಯಾಂಕ್ ಯು ಸರ್. ನನಗೆ ಏನಂದ್ರೆ, ನನಗೆ 1-2 ಡೇಸ್ ಬ್ಯಾಕ್ ನೋಡಿದೆ ನಿಮ್ದು ಪುರುಷ ರಕ್ಷಣಾ ಆಯೋಗ ಅಂತ. ಬಟ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯು ಸರ್. ಥ್ಯಾಂಕ್ ಯು. ಬಟ್ ನನ್ನ ನೇಮ್ ರಿವೀಲ್ ಮಾಡೋದಿಲ್ಲ ನಾನು. ಬಟ್ ನನ್ಗೆ ಏನಂದ್ರೆ ಸರ್, ಇವಾಗ ಹೆಣ್ಣು 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 ಅಂತ ಅಂತಾರಲ್ಲ, ಹೆಣ್ಣಿಗಾಗೋ ತರ ಗಂಡಿಗೂ ಶೋಷಣೆ ಆಗುತ್ತಲ್ವಾ? ಹೆಣ್ಣಿಗ್ ಮಾತ್ರ ಏನು ನೋವಾಗುತ್ತಾ? ಹೆಣ್ಣಿಗ್ ಮಾತ್ರ ಎಲ್ಲಾ ಕಷ್ಟಗಳು ಹೆಣ್ಣಿಗೆ ಬರುತ್ತಾ? ಬಟ್ ಹೆಣ್ಣು ಅಂತ ಮುಂದೆ ಇಟ್ಕೊಂಡಿ ಸರ್, ಹೆಣ್ಣೇನೇನೆ ಗಂಡನ್ನ ಕೆಳಗಡೆ ಹಾಕೊಂಡು ಶೋಷಣೆ ಮಾಡ್ತಿದ್ದಾಳೆ. ನಾನು ಒಂದ್ ಹೆಣ್ಣು, ನಾನು ಹೇಳ್ತೀನಿ. ಬಟ್ ನನ್ ಕಣ್ಣಾರೆ ನೋಡಿರೋದು ಸರ್ ಇದು. ಬಟ್ ಸರ್, ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ. ಯಾಕೆ ಅಂತಂದ್ರೆ, ಯಾರು ಇಷ್ಟೊಂದು ಧೈರ್ಯ ಮಾಡಿ ಮುಂದೆ ಬಂದು ಈ ತರ ಏನು ಮಹಿಳೆಗಿರೋ ತರ ಪುರುಷರಿಗ್ ಮಾಡ್ಬೇಕು ಅಂತ ಅನ್ಬಿಟ್ಟು ಯಾರು ಇಷ್ಟು ದಿನ ಮುಂದೆ ಬಂದು ಯಾರು ನಾನ್ ಮಾಡ್ತೀನಿ ಅಂತ ಬಂದಿಲ್ಲ. ಬಟ್ ನೀವು ಬಂದಿದಿರಲ್ಲ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ, ಮುಂದೆ ಬರ್ಲಿ. ಇನ್ನು ಬೆಳಿಲಿ ಸರ್. ನಿಮ್ದೊಂದು ಏನು ಚಾನಲ್ ಮಾಡ್ತಿರೋ ಅಥವಾ ಏನ್ ಮಾಡ್ತೀರಾ ನೆಕ್ಸ್ಟ್, ಎಲ್ಲದನ್ನು ಎಲ್ಲಾ ವೇನಲ್ಲೂ ನಿಮ್ದು ಸಕ್ಸಸ್ ಆಗ್ಲಿ ಸರ್. ನಿಮ್ಮಂತ ಸಹೋದರಿರ ಆಶೀರ್ವಾದ ಇದ್ರೆ ಬೇಡ ಸರ್, ನಮ್ಮ ಆಶೀರ್ವಾದ ಅಲ್ಲ, ದೇವರ ಆಶೀರ್ವಾದ. ನಿಮ್ಮಲ್ಲಿ ಒಳ್ಳೆತನ ಇತ್ತು ಅಂತ ಅಂದ್ರೆ, ನಿಮ್ಮ ನಡ್ಸ್ಕೊಂಡು ಹೋಗೋದ್ರಲ್ಲಿ ಒಳ್ಳೇದಿತ್ತು ಅಂತ ಅಂದ್ರೆ, ದೇವ್ರು ಖಂಡಿತ ಸಕ್ಸಸ್ ಕೊಡ್ತಾನೆ ಸರ್. ನನ್ಗೆ ಏನಂದ್ರೆ, ನಾನ್ ನೋಡಿದೀನಿ ಸರ್, ನಾನ್ ಕಣ್ಣಾರೆ ನೋಡಿದೀನಿ. ಎಷ್ಟೋ ಜನ ಸರ್ ತುಳಿದು ಬಿಟ್ಟಿದ್ದಾರೆ, ಪಾಪ ಗಂಡನ್ನ ತುಳಿದು ಬಿಟ್ಟಿದ್ದಾರೆ. ನಾನು ಒಂದ್ ಹೆಣ್ಣು ಸರ್, ಇವಾಗ ನನಗೂ ಅತ್ತೆ ಮಾವ ಇದ್ದಾರೆ, ನಾನು ಗಂಡನ ಜೊತೆ ಬಾಳ್ತಿದೀನಿ, ನನಗೂ ಮಕ್ಕಳಿದ್ದಾರೆ. ಬಟ್ ಏನಂತ ಅಂದ್ರೆ, ಒಂದ್ ಟೈಮಲ್ಲಿ ಬರುತ್ತೆ, ಒಂದ್ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಬಟ್ ಏನಂದ್ರೆ, ಈ ನಮ್ ಸಮಾಜ ಏನ್ ಮಾಡ್ತಿದೆ ಅಂದ್ರೆ, ಹೆಣ್ಣಿಗೆ ಕೊಟ್ಟಿರೋ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಅದನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ, ಒಂದು ಬೇರೆ ರಾಂಗ್ ವೇನಲ್ಲಿ ಅವರು ತಗೊಂಡ್ ಹೋಗ್ತಾ ಇದ್ದಾರೆ. ನನ್ಗಿದೆ, ನನ್ ಕಷ್ಟ ಇದೆ, ಅಯ್ಯೋ ನನ್ಗೆ ಏನೋ ಮಹಿಳಾ ರಕ್ಷಣಾ ಆಯೋಗ ಇದೆ, ನಾನು ಅದ್ರೊಳಗಡೆ ಹೋದ್ರೆ ಏನೋ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅವ್ರ ತಲೆನಲ್ಲಿ ಬಂದ್ಬಿಟ್ಟಿರುತ್ತೆ. ಏನೋ ಒಂದ್ ಚಿಕ್ಕ ಕಷ್ಟ ಬಂತು ಅಂತ ಅಂದ್ರೂ ಓಡೊಳ್ಟೋಗ್ತಾರೆ ಅಷ್ಟೇ ಸರ್. ಬಟ್ ಏನಂತ ಅಂದ್ರೆ, ಇದು ಮುಂದೆ ಬರ್ಬೇಕು. ಏನೋ ನಾನು ಆಸ್ ಎ ವುಮೆನ್ ಆಗ್ಲಿ ನಾನು ಇದನ್ನ ಹೇಳ್ಬಾರ್ದು, ಬಟ್ ಮುಂದೆ ಬರ್ಬೇಕು ಸರ್. ಯಾಕೆ ಅಂತ ಅಂದ್ರೆ, ಪಾಪ ಎಷ್ಟೋ ಜನ ಇದಾರೆ, ತಂದೆ ತಾಯಿ ಇರಲ್ಲ, ಅಂತವ್ರಿಗೆ ಆಗ್ತಾರೆ ಸರ್ ಹೋಗಿ. ಅವ್ರಿಗೇನು ಏನಂದ್ರೆ ಏನೂ ಇರೋದಿಲ್ಲ ಪಾಪ ಹುಡುಗನ್ಗೆ. ಒಂದು ಮೇಂಟೆನೆನ್ಸ್ ಕೊಡಕ್ಕೂ ಅವ್ರ ಕೈಯಲ್ಲಿ ದುಡ್ಡು ಇರೋದಿಲ್ಲ ಸರ್. ಅವ್ರಿಗೆ 15,000 ಮೇಂಟೆನೆನ್ಸ್ ಕೊಡಿ, 20,000 ಮೇಂಟೆನೆನ್ಸ್ ಕೊಡಿ, ನನ್ಗಿಷ್ಟು ದುಡ್ಡು ಒಡವೆನೆ ಕೊಟ್ಟಿರಲ್ಲ ಸರ್. ಹೇಳ್ಬೇಕು ಅಂತ ಅಂದ್ರೆ, ನನ್ಗಿಷ್ಟು ಒಡವೆ ಕೊಟ್ಟಿದ್ದಾರೆ, ನಾನು ಒಡವೆ ಕೊಟ್ಟಿದ್ದೀನಿ, ಮದ್ವೆ ಟೈಮಲ್ಲಿ ಇಷ್ಟು ಖರ್ಚು ಮಾಡಿದೀನಿ, ಏನು ಮಾಡಿರೋದಿಲ್ಲ. ಬಟ್ ನನ್ಗೆ ಮಹಿಳೆಗೆ ರಕ್ಷಣೆ ಇದೆ, ವುಮೆನ್ಗೆ ಒಂಥರ ವುಮೆನ್ ಕಾರ್ಡ್ ಅಪ್ಲೈ ಮಾಡ್ಬಿಡ್ತಾರೆ ಸರ್ ಅಲ್ಲಿ. ಬಟ್ ಏನಂದ್ರೆ, ಬರ್ಬೇಕು ಸರ್. ಪಾಪ ಅವ್ರಿಗೂ ಕಷ್ಟದ ಆದ್ರೆ ಎಲ್ಲಾರ್ಗೂ ಸಿಗ್ಲಿ ಅಂತ ಎಲ್ಲಾರು ಇರ್ತಾರೆ. ಇವಾಗ ಒಂದು 100% ಅಲ್ಲಿ ಸರ್, ಒಂದು 50% ಹುಡುಗರು ಒಳ್ಳೆಯವರು ಇರ್ತಾರೆ, ಒಂದು 50% ಹುಡುಗರು ಕೆಟ್ಟವರು ಇರ್ತಾರೆ. ಬಟ್ ಒಳ್ಳೆಯವ್ರು ಅಂತವ್ರು ಯಾರಿದಾರಲ್ವಾ, ಅಂತವ್ರಿಗೆ ಕೆಟ್ಟ ಹೆಂಗಸ್ರ ಕಡೆಯಿಂದ ಇದಾಗಿರುತ್ತಲ್ಲ, ಶೋಷಣೆ ಆಗಿರುತ್ತಲ್ಲ, ಅಂತವ್ರಿಗೆ ಏನೋ ಶಿಕ್ಷೆ ಆಗ್ಲೇಬೇಕು ಸರ್. ಆಸ್ ಫಾರ್ ಸಿಸ್ಟರ್, ನೀವು ಹೆಸರು ಹೇಳಲ್ಲ ಅಂತ ಹೇಳಿದಿರಿ. ಇಲ್ಲ ಸರ್, ಬೇಡ ಸರ್. ನಾನು ಬೇಕಾದ್ರೆ ಟೆಲಿಕಾಸ್ಟ್ ಮಾಡ್ತೀನಿ. ಹಾಸ್ಪಾರ್ ಗವರ್ಮೆಂಟ್ ರೆಕಾರ್ಡ್ ಪ್ರಕಾರ 88.7% ಶೋಷಣೆಗೆ ಒಳಗಾಗಿರೋರು ಗಂಡಸರು. ಹೌದು ಸರ್, ಖಂಡಿತ. ಓಕೆ, ಸೊ ಅದ್ರಲ್ಲಿ ಏನು ಹೆಣ್ಮಕ್ಳಿಗೋಸ್ಕರ ಗಂಡಸರು ಪ್ರಾಣ ಕಳ್ಕೊಂಡಿರೋ ಲಿಸ್ಟ್ ತೆಗ್ದಿದ್ದೀನಿ. ಓಕೆ. ಪ್ರೀತಿಲಿ ಫೈಲ್ ಆಗಿರೋದು, ಹೆಂಡತಿ ಟಾರ್ಚರ್ ಕೊಟ್ಟಿರೋದು, ಆಮೇಲೆ ಹೆಂಡತಿ 3 ಜನ 4 ಜನ ಮೇಂಟೈನ್ ಹೌದೌದು, ಅದನ್ನ ಹೇಳ್ಕೊಳಕ್ ಆಗಲ್ಲ ಗಂಡಸರು. ಓಕೆ, ಮನೇಲಿ ಹೋಗಿ ಕುತ್ಕೊಳ್ಳೋದು, ತಾಯಿ ಮನೇಲಿ. ಹೌದು ಸರ್, ಇದೆಲ್ಲ ನಾನು ನೋಡ್ಬಿಟ್ಟಿದೀನಿ ಸರ್. ಕೇಳಿದ್ರೆ, ಈಗ ನಾನು ತಾಯಿ ಮನೇಲಿ ಇದ್ದೀನಪ್ಪ ಅಂತಾಳೆ, ಆದ್ರೆ ತಾಯಿ ಮನೆಗೆ ಹೋಗ್ಬಿಟ್ಟು ದೇವಸ್ಥಾನಕ್ ಹೋಗ್ತೀನಿ ಅಂತ ಹೋಗೋದು, ಇನ್ನೊಬ್ಬನ ರೂಮ್ಗೆ ಹೋಗೋದು, ಹೋಟೆಲ್ಗೆ ಹೋಗೋದು, ಇದೆಲ್ಲ ಗಂಡನ್ ಗೊತ್ತಾಗಿದ ತಕ್ಷಣ ಏನ್ ಮಾಡ್ತಾನಂದ್ರೆ, ಅವನು ಸಾವಿಗೆ ಶರಣಾಗ್ತಾ ಇದ್ದಾನೆ ಸರ್. ಅದು ಈ ಗಂಡಿಂದು ಇನ್ನೊಂದು ವೀಕ್ನೆಸ್ ಅಂದ್ರೆ ಅದೇ ಸರ್. ಏನಕ್ ಸಾಯ್ಬೇಕು ಸರ್? ಅದೇ
ಯಾಕೆ ಲೈಫ್ ಕೊಟ್ಟಿರೋದು ದೇವ್ರು, ಲೈಫ್ ಕೊಟ್ಟಿರೋದು ಒಂದ್ ಮದ್ವೆ ಆಗಿ ಹುಡ್ಗಿಯಿಂದ ಮೋಸ ಹೋದೆ ನೀನ್ ಸತ್ತೋಗು ಅಂತ ಕೊಟ್ಟಿಲ್ಲ ಲೈಫ್ ನ. ಅಷ್ಟೇ ಲೈಫ್ ನ ಲೀಡ್ ಮಾಡ್ಬೇಕು ಸರ್. ಏನಕ್ ಸಾಯ್ಬೇಕು? ಪ್ರಪಂಚ ವಿಶಾಲವಾಗಿದೆ ಸರ್. ಅಷ್ಟೇ. ನ್ಯಾಯ ಅನ್ನೋದು ಬರೀ ಹೆಣ್ಮಕ್ಳಿಗ್ ಮಾತ್ರ ಇಲ್ಲ, ಗಂಡ್ ಮಕ್ಳಿಗೂ ಇದೆ. ಏನ್ ಕೋರ್ಟು ಏನ್ ಸಾಕ್ಷಿ ಇಲ್ದೇನೆ ಏನು ನ್ಯಾಯ ಕೊಡಲ್ವಲ್ಲ, ಏನು ತೀರ್ಪು ಕೊಡಲ್ವಲ್ಲ? ಎಲ್ಲದಕ್ಕೂ ಸಾಕ್ಷಿ ಕೊಟ್ಟೇ ಕೊಡ್ಬೇಕಲ್ವಾ ಸರ್? ಇಲ್ಲಮ್ಮ, ಕೋರ್ಟ್ ಅಲ್ಲೂ ಕೆಲವೊಂದ್ ಕಡೆ ಅನ್ಯಾಯ ನಡೀತಿದೆ ನೋಡಿ. ನಿನ್ನೆ ಒಂದ್ ಕೇಸ್ ಹ್ಯಾಂಡಲ್ ಮಾಡಿದೆ. ಇವಳು ಇನ್ನೊಬ್ಬನ ಜೊತೆಲಿರೋದಕ್ಕೆ ಒಂದು 50 ಫೋಟೋಸ್ ಕೊಟ್ಟಿದ್ದಾನೆ, ಮಾಡಿದಾನೆ. ಅವನೇ ಪಬ್ಗೆ ಮತ್ತೆ ರಾಜಾರೋಷವಾಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ತಾನೆ, ದೇವಸ್ಥಾನಕ್ಕೆ ಬರ್ತ್ಡೇ ಪಾರ್ಟಿ ಮಾಡ್ತಾನೆ, ಎಲ್ಲಾರು ಮಾಡ್ತಾನೆ. ಆಮೇಲೆ ಫೇಸ್ಬುಕ್ ಅಲ್ಲಿ ಹಾಕ್ತಾನೆ, ನನ್ನ ಲೈಫ್ ಬಂದಿದ್ಕೆ ನನಗೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂಡ್ ಐ ಆಮ್ ವೆರಿ ಮಚ್ ಲಕ್ಕಿ ಅಂತೆಲ್ಲ ಹಾಕಿದ್ದಾನೆ. ಇಬ್ಬರದು ಫೋಟೋ ಹಾಕಿ. ಇಷ್ಟೆಲ್ಲ ಇದ್ರೂ ಕೂಡ ಇವನು ಕಾಂಜುಗಲ್ ರೈಟ್ಸ್ ಹಾಕೊಂಡಿರ್ತಾನೆ 1 ವರ್ಷದಿಂದ. ಇವನ್ ಲಾಯರ್ ಯಾವನೋ ಸರಿಯಾಗಿ ವಾದ ಮಾಡ್ದಿರ ಈ ಕೇಸ್ ನ ಬಂದ್ಬಿಟ್ಟು ಇವಳಿಗೆ ಮದ್ವೆ ಆಗಿರೋದು. ಹೆಂಡತಿಗೆ ಮದ್ವೆ ಆಗಿ ಇನ್ನೊಬ್ಬನ ಜೊತೆಲಿ ಕದ್ದು ಮುಚ್ಚಿ ಮದ್ವೆ ಮಾಡ್ಕೊಂಡು ಇರೋದು. ಹುಡುಗನಿಗೆ ಏನ್ ಮಾಡಿದಾರೆ, ಅವ್ರ ಕಡೆ ಲಾಯರ್ ಪ್ಲಾನ್ ಮಾಡ್ಬಿಟ್ಟು ಜಸ್ಟ್ ಒಂದು ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಚೇಂಜ್ ಮಾಡಿರ್ತಾರೆ, ಡೂಪ್ಲಿಕೇಟ್ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಕೊಟ್ಟು ಜಡ್ಜ್ ನ ಕನ್ವಿನ್ಸ್ ಮಾಡ್ಬಿಟ್ಟು ಇವನಿಗೆ ಮದ್ವೆ ಆಗಿದೆ, ಇವನೇ ಸರಿ ಇಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ ಆಗಿದೆ. ಸರ್ ಜಡ್ಜ್ ನ ಆತರ ನಾವು ಪ್ರೈವೇಟ್ ಆಗಿ ಮೀಟ್ ಮಾಡಕ್ ಆಗಲ್ಲ ಅಲ್ವಾ ಸರ್? ಮೀಟ್ ಮಾಡಕ್ ಆಗಲ್ಲ. ಬಟ್ ದ ಥಿಂಗ್ ಈಸ್ ಏನಂದ್ರೆ, ನಾವು ಹೇಳೋ ಲಾಯರ್ಗಳು ಕೆಲವೊಬ್ರು, ಆ ಲಾಯರ್ಗಳು ಅವ್ರಿಗೆ ಏನ್ ಬೇಕು ಗೊತ್ತಾ, ಫೀಸ್ ಬೇಕು ಕೆಲವೊಬ್ರಿಗೆ. ಏನಾದ್ರೆ ನಮ್ಗೇನು ಅಂತ ಅನ್ಕೊಂಡಿರ್ತಾರೆ. ಬಟ್ ಅವ್ರ ಹೆಂಡತಿ ಮಕ್ಕಳು ಅವ್ರ ಭವಿಷ್ಯ ಯೋಚನೆ ಮಾಡೋ ತರ ಬೇರೆಯವ್ರಿಗೂ ಯೋಚನೆ ಮಾಡ್ಬೇಕಂತಾನೆ ಅವ್ರಿಗೆ ಕರಿ ಕೊಟ್ಟಿರೋದು. ನಿಜ ಸರ್. ಸರ್ ಈ ಲಾಯರು ಹೆಂಗೆ ಅಂತ ಅಂದ್ರೆ ಒಬ್ಬೊಬ್ರು ಒಳ್ಳೆಯವರು ಇರ್ತಾರೆ, ಬಟ್ ಏನಂದ್ರೆ ನ್ಯಾಯ ಕೊಡ್ಸ್ಬೇಕಷ್ಟೇನೇನೆ. ನಾನೊಂದು ಲಾಯರ್ ನ ರೆಫರ್ ಮಾಡ್ತಾ ಇದ್ದೀನಿ ಎಲ್ಲಾ ಕೇಸಸ್. ಅವರು ಏನಾದ್ರೂ ಆಗ್ಲಿ ಓಕೆ, ನ್ಯಾಯದ ಕಡೆನೆ. ಇನ್ನೊಂದು ಇವಂದು ತಪ್ಪಿದೆ ಅಂತ ಹೇಳಿದ್ರೆ, ತಪ್ಪಿದ ಕಣ ನಿಂದ ಕೇಸ್ ನಾನು ತಗೊಳಲ್ಲ, ನಿಂದು ನ್ಯಾಯ ಇದೆಯಾ ಓಕೆ, ನಿನ್ ನ್ಯಾಯ ಇದೆ, ಅನ್ಯಾಯ ಆಗಿದೆ, ನಾನು ಕೊಡಿಸ್ತೀನಿ ಬಾ ಅಂತ ತಗೊಳ್ತಾರೆ. ಅಂತವ್ರು ಇದಾರೆ. ಸರ್ ಇದಾರೆ ಸರ್, ಪಕ್ಕ ನಾನು ನೋಡಿದೀನಿ, ಪಕ್ಕ ಆತರ ಲಾಯರ್ ಗಳು ಇದಾರೆ, ನಾನು ನೋಡಿದೀನಿ. ಬಟ್ ಒಂದೊಂದ್ ಲಾಯರ್ಗಳು ಏನಂತ ಅಂದ್ರೆ, ಬೇಡ ಇರೋದನ್ನ ಏನು ಅವನ ಹತ್ರ ಬರೋ ತನಕ ಕಿತ್ಕೊಂಡ್ ತಿನ್ನ, ಏನೋ ಒಂದೆರಡ್ಕೆ ಏನೋ ತರ್ಲೆ ಕೇಸ್ಗಳು ಹಾಕ್ಬಿಟ್ಟು ಏನೋ ಒಂದ್ ಮಾಡೋಣ, ಬರೋ ತನಕ ಬರ್ಲಿ. ಗೊತ್ತೇನಮ್ಮ, ಕೆಲವೊಬ್ರು ಲಾಯರ್ದು ಈಗ ನಿಂದು ನಿನ್ ಗಂಡಂದು ಕೇಸ್ ಬಂದಿದೆ ಅಂದ್ರೆ, ನಿನ್ ಗಂಡನಿಂದ ದುಡ್ಡು ಬಂದ್ರೆ ಅವ್ರಿಗೂ ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತೀಯಲ್ಲಮ್ಮ ನೀನು. ಹೌದು, ಅದ್ರ ಹಿಂದೆ ಬಿದ್ದಿದ್ದಾರೆ ಕೆಲವೊಬ್ರು. ಅಪ್ಪ ದೇವ್ರೆ, ನೋಡ್ದ ಸರ್, ಅದು ತಪ್ಪಾಗ್ತಿರೋದು ಇಲ್ಲಿ. ಸರ್ ನನ್ಗೆ ನಾನ್ ನೋಡಿದ ಪ್ರಕಾರ ನೋಡಿದೀನಿ ಅಂದ್ರೆ ಸರ್, ಹೆಣ್ಣು ಏನೇ ಮಾಡಿದ್ರು ಅಫೆನ್ಸ್ ಆಗಲ್ಲ ಸರ್. ನಿನ್ ಮೇಲೆ ಆಗುತ್ತಮ್ಮ. ಇನ್ಮೇಲೆ ಆಗುತ್ತೆ ಅಲ್ಲ, ನಾನ್ ನೋಡಿರೋ ಪ್ರಕಾರ ಸರ್, ಒಂದು ಆಗ್ಲೇ ಒಂದು 4-5 ವರ್ಷದ ಒಂದ್ ಮದ್ವೆ ಆಯ್ತು. ಬಟ್ ಅವಳ್ದೇನೋ ಏನೇನೋ ಇತ್ತು, ಓದ್ಲು, ಅಮ್ಮನ್ ಮನೆಗ್ ಕೂತ್ಕೊಂಡ್ಲು, ಈಗ ಏನೋ ಗಂಡನ್ ಮನೆಗ್ ಬಂದೇ ಇಲ್ಲ ಸರ್. ಅವಳು ಏನೋ ಎಲ್ಲ ಓದ್ಲು, ಮದ್ವೆ ಆದ್ಲು, ಸುಮ್ನಾದ್ಲು, ಅದು ಅಫೆನ್ಸೇ ಆಗಿಲ್ಲ ಸರ್. ಪಾಪ ಇವನು ಕಾಯ್ಕೊಂಡ್ ಕೂತಿರೋನ್, ಇವನು ಮದ್ವೆ ಆಗಿ ಅವಳು ಗಂಡನ್ ಮನೆ ಬಿಟ್ಟು ಹೋದ್ಲಲ್ಲ, ಹೋಗ್ 1 ವರ್ಷಕ್ ಮದ್ವೆ ಆಗಿದ್ದಾಳ ಗೊತ್ತಿಲ್ಲ. ಇವನು ಬತ್ತಾಳೆ ಅಂತ ಕಾಯ್ಕೊಂಡ್ ಕೂತಿದ್ದಾನೆ ಸರ್. ಪಾಪ ಇವನಿಗೆ ವಯಸ್ಸೋಗೈತೆ, ಅವಳನ್ನ ಕಾಯ್ಕೊಂಡ್ ಕೂತಿದ್ದಾನೆ ಇವನು. ಬಟ್ ಅವಳು ಮದ್ವೆ ಆಗಿ ನೆಮ್ಮದಿಯಾಗಿದ್ದಾಳೆ. ಬಟ್ ಏನ್ ಗೊತ್ತಾ ಸರ್, ಇಲ್ಲಿ ಗಂಡು ಅದೇ ಜಾಗದಲ್ಲಿ ಇದ್ದು ಗಂಡ ಏನಾದ್ರೂ ಮದ್ವೆ ಆಗಿದ್ರೆ ಏನ್ ಮಾಡೋರು ಸರ್? ಅಫೆನ್ಸ್ ಅಂತ ಹೇಳ್ತಿದ್ರಲ್ವಾ. ಎಷ್ಟೇ ಇಷ್ಟ್ ಕೋಟಿ ಕಟ್ಕೊಂಡ್ ಕೊಡ್ರಿ, ಅಷ್ಟ್ ಕೋಟಿ ಇವಾಗ ಹೆಣ್ಣಿಗೆ ಅದೇ ತರ ಮಾಡ್ಲಿ ಸರ್? ಮಾಡ್ತಾ ಇದಾರೆ, ಮಾಡಕ್ಕೆ ಇದ್ ಮಾಡಿದೀನಿ. ಹೌದಾ? ಹೌನ್ ಸರ್, ಅದು ಮೇನ್ ಸರ್, ಅದು ಮೇನ್ ಬೇಕು. ಆಮೇಲೆ ಗಂಡನ್ ಮನೆ ಬಿಟ್ಬಿಟ್ಟು ಅಮ್ಮನ್ ಮನೆಯಲ್ಲಿ ಕೂತ್ಕೊಂಡು ಇಲ್ದೇ ಇರೋ ಆಟಗಳನ್ನೆಲ್ಲ ಆಡ್ತಾ ಇದಾರೆ, ಅದನ್ನು ನೋಡಿದೀನಿ ನಾನು ಸರ್. ಇಲ್ದೇ ಇರೋ ಆಟಗಳನ್ನ ಬೇರೆ ಒಬ್ಬನ ಜೊತೆ ಓಡಾಡ್ಕೊಂಡಿರೋದು, ಬೇರೊಬ್ಬರನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಇದೆಲ್ಲ ಆಗ್ತಾ ಇದೆ ಸರ್, ತುಂಬಾ ಆಗ್ತಾ ಇದೆ. ಏನ್ ಗೊತ್ತಾ, ಇಲ್ಲಿ ಗಂಡಿನ ಜೀವನ ಹಾಳಾಗ್ ಹೋಗ್ತಾ ಇರೋದು. ಕೆಲವೊಂದ್ ತಾಯಿಂದಿರೇ ಮಗಳ ತಲೆ ಹಿಡಿದು ಬದುಕ್ತಾ ಇದಾರಮ್ಮ. ಇಲ್ಲಿ ನೋಡ್ದೆ ಸರ್, ನಾನ್ ನೋಡ್ದೆ ಒಂದು, ಅದೇ ಯಾರು ಮ್ಯಾಟ್ರಿಮೋನಿನಲ್ಲಿ ಮದ್ವೆ ಆಗ್ಬಿಟ್ಟು ಪಾಪ ನೋಡಿ ಅಲ್ಲೆಲ್ಲೋ ಸಾಫ್ಟ್ವೇರ್ ಆಫೀಸಲ್ಲಿ ಏನೋ ಟೀ ಏನೋ ಮಾರ್ತಾ ಇದ್ದಾಳ ಅವ್ರ ಅಮ್ಮ. ಇವಳನ್ನು ಕರ್ಕೊಂಡೋಗಿ ತಾಳಿ ಕಾಲುಂಗ್ರ ಎಲ್ಲ ಬಿಚ್ಚಿಸ ಅವಳ ಜೊತೆನಲ್ಲಿ ಏನೋ
ನಾನ್ ನೋಡ್ದೆ ಅದೊಂದು ಆಡಿಯೋನ. ನೋಡಿ ಸರ್ ಪಾಪ ಅವ್ರು ಎಷ್ಟು ಮುಗ್ಧ ಇದ್ದಂಗಿದಾರ ಅವರು. ದನಗಳನ್ನೇನೋ ಸಾಕೊಂಡಿದೀನಿ, ವ್ಯವಸಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಂಗೆ ತುಂಬಾನೇ ಬೇಜಾರಾಗೋಯ್ತು ಸರ್. ಎಷ್ಟು ತಾಳ್ಮೆಯಿಂದ ಮಾತಾಡ್ತಾ ಇದ್ದ ನಮ್ಮ ಮನುಷ್ಯ. ನನ್ಗೆ ಅದೇ ಖುಷಿ ಸರ್, ದೇವ್ರನೆ. ನಮ್ ಹುಡ್ಗ ಸೂರಿ ಅಂತ ಒಬ್ಬ ಹೆಂಡತಿ ಹೋಗ್ಬಿಟ್ಟು ಗಂಡದ ಮೇಲೆ ಕುತ್ಕೊಂಡಿದ್ದಾಳೆ. 3 ವರ್ಷ ಆಟ ಆಡಿಸ್ತಿದ್ದಾಳೆ. ಬರೋದು 1 ವಾರ ಇರೋದು, ಹೋಗ್ಬಿಡೋದು. ಅಲ್ಲ 3 ತಿಂಗಳಿರೋದು. ಈ ಕಡೆ ಇವನ್ನ ಮದ್ವೆ ಆಗೋಕ್ಕೂ ಬಿಡ್ತಾ ಇಲ್ಲ, ಈ ಕಡೆ ಬದುಕಕ್ಕೂ ಬಿಡ್ತಾ ಇಲ್ಲ, ಬೇಕು ಬೇಡ ಅಂತಾನು ಹೇಳ್ತಾ ಇಲ್ಲ. ಅದಕ್ಕೆ ನಾನು ಇವಾಗ ಮೊನ್ನೆ ಕೌನ್ಸಿಲಿಂಗ್ ತಗೊಂಡೆ, ಬಿಟ್ಟ ಮದ್ವೆ ಅಂತ. ಈಗ ಒಬ್ಬನು ಮದ್ವೆಗೆ ರೆಡಿ ಆಗಿದ್ದಾನೆ. ಬೇಕಾದಷ್ಟು ನಡೀತಾ ಇದಾವಮ್ಮ ಎಲ್ಲ. ಏನ್ ಗೊತ್ತಾ ಸರ್, ಇವಾಗ ದೇವ್ರಾಣಿ ಗಂಡಸ್ರುಗಳು ಏನ್ ಮಾಡ್ಬೇಕು ಅಂತ ಅಂದ್ರೆ, ಇವ್ರು ಹೆಂಗ್ ಮಾಡ್ತಾರೋ ಇದ್ರ ಆಪೋಸಿಟ್ 2ರಷ್ಟು ಇವ್ರು ಮಾಡ್ಬೇಕು ಸರ್. ಅವಾಗ್ಲೇ ಬುದ್ಧಿ ಕಲಿಯೋದು ದೇವ್ರಾಣೆ. ಇಲ್ಲ ಅಂತ ಸರ್, ಇದು ನಿಮ್ದು ಪುರುಷ ರಕ್ಷಣಾ ಆಯೋಗ, ಇದ್ ಲೀಗಲ್ ಆಗಿದೆ ಅಲ್ವಾ ಸರ್? ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆಂತ ಅಂದ್ರೆ ನ್ಯಾಯವಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್, ಅಷ್ಟೇನೇನೆ. ಪಾಪ ಏನಂದ್ರೆ, ನಾನ್ ನೋಡಿರೋ ಮಟ್ಟಿಗೆ ಸರ್, ನಾನು ಎಲ್ಲಾ ಆಡಿಯೋಗಳನ್ನೆಲ್ಲ ಕೇಳ್ಕೊಂಡ್ ಬಂದೆ. ಬಟ್ ಏನೋ ಒಂಥರ ಖುಷಿ ಆಯ್ತು ಪಾಪ. ನಾನು ಕಣ್ಣಾರೆ ನೋಡಿರೋ ಹುಡುಗರುಗಳು ಪಾಪ ಇದು ಕೋರ್ಟ್ ತಿರುಗ್ತವೆ ಸರ್, ತಿರುಗ್ತವೆ ಪಾಪ. ನೋಡಿ ನನ್ಗಂತೂ ಬೇಜಾರಾಗೋಗಿದೆ. 20 ವರ್ಷ 25 ವರ್ಷದಿಂದ ಕೇಸ್ ನಡೀತಾ ಇದಾವಮ್ಮ. 25 ವರ್ಷದಿಂದ ಹುಡುಗ ಮದ್ವೆ ಆಗಿಲ್ಲ, ಕೇಸೇ ಮುಗ್ದೋಯ್ತು. ಇವಾಗ ನೋಡ್ದ ಸರ್, ಇದ್ದಾಗ ಮದ್ವೆ ಆಗಿದ್ದು, ನೋಡ್ದೆ 25 ವರ್ಷದಿಂದ ಕೇಸ್ ನಡೀತಾ ಇದೆ. 50 ವರ್ಷ ಆಯ್ತು ಅವನ್ಗೆ, ಮುಗೀತು ಅವನ್ ಲೈಫ್. ನೋಡ್ದ ಸರ್. ಇವಾಗ ಸರ್ ಅಲ್ಲ ಸರ್, ಅವ್ನ್ ಏಜು ಹೋಯ್ತಾ, ಅವ್ನ್ ಲೈಫೇ ಹೋಯ್ತಾ ಸರ್ ಅವಂದು. ಬರೀ ಅವ್ನ್ ಲೈಫ್ ಇರೋ ತನಕನು ಕೋರ್ಟೇ ಹೇಳ್ಕೊಂಡಿದ್ಬಿಟ್ನಾ ಸರ್. ಈ ಕೋರ್ಟುನು ಏನಾದ್ರೂ ಒಂದು ಇದ್ ಬರ್ಬೇಕು ಸರ್. ಇವಾಗ ಆಯ್ತು ಸರ್, ಇವಾಗ ಏನು ಅವಳಿಗೆ ಏನ್ ಕೊಡ್ಬೇಕು, ಜೀವನಾಂಶ ಕೊಡ್ಬೇಕು, ಅದ್ ಕೊಡ್ಬೇಕು, ಇದ್ ಕೊಡ್ಬೇಕು ಅಂತ ಹೇಳ್ತಾರಲ್ಲ. ಇವಾಗ ಅಮ್ಮನ್ ಮನೆ ಕಡೆಯಿಂದನೂ ಅವಳಿಗೊಂದು ಇವಾಗ ಏನು ತಂದೆನಲ್ಲಿ ಇಷ್ಟ ಪಾಲು, ಅರ್ಧ ಪಾಲು ಮಗಳಿಗೂ ಬರ್ಬೇಕು ಅಂತ ಹೇಳ್ತಾರಲ್ಲ ಸರ್. ಈ ಕಡೆ ಗಂಡನ ಕಡೆನೂ ಕಿತ್ಕೊಂಡು ಈಗ ಅಪ್ಪನ ಮನೆ ಕಡೆ ಇದ್ರೆ ಅಲ್ಲಿ ಏನ್ ಗೊತ್ತಾ ಸರ್, ಅಲ್ಲಿ ಮೈನಸ್ ಮಾಡ್ಬೇಕು. ಗಂಡನ ಮನೆ ಕಡೆ ಇಲ್ಲ, ಅಪ್ಪನ ಮನೆ ಕಡೆ. ಅದನ್ನೆಲ್ಲ ಬರ್ದಿದ್ದೀನಮ್ಮ. ಟೋಟಲ್ 38 ಬಿಲ್ ಬರ್ದಿದ್ದೀನಿ. ರಾಷ್ಟ್ರಪತಿಗೆ, ನಮ್ PM-ಗೆ, CM-ಗೆ, ಯಾರ್ಯಾರಿಗ್ ಬರಿಬೇಕು ಒಬ್ಬರನ್ನು ಬಿಟ್ಟಿಲ್ಲ. ಎಲ್ಲಾ ಕಡೆನೂ ಬರಿತಾ ಇದ್ದೀನಿ. ಎಲ್ಲಾನು ವಿತ್ RTI ತೆಗ್ದು ಎಲ್ಲಾ ರೆಕಾರ್ಡ್ ಕೊಟ್ಟು ಇದ್ ಮಾಡಿದೀನಿ. ಮೊನ್ನೆ ಅಸೆಂಬ್ಲಿಲಿ ನನ್ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ 2 ಬಿಲ್ ಏನೋ ಪಾಸ್ ಮಾಡಿದ್ದಾರೆ. ಎಲ್ಲ ಬಿಲ್ಲು ಪಾಸ್ ಆಗ್ಲಿ ಸರ್, ನೀವು ಬರ್ದಿರೋ ಬಿಲ್ ಎಲ್ಲ ಪಾಸ್ ಆಗ್ಲಿ. ಎಲ್ಲಾನು ಪಾಸ್ ಆಗ್ಲಿ. ಏನಮ್ಮ, ಹುಟ್ಟಿದ ಮೇಲೆ ಸಾವು ಖಚಿತ. ಅಲ್ವಾ ಸರ್? ಸರ್ ಇವತ್ತಿದ್ದವ್ರು ಇವತ್ತಿಲ್ಲ ಸರ್. ಏನಕ್ಕೆ ಮನುಷ್ಯರುಗಳೆಲ್ಲ ಹಿಂಗ ಆಡ್ತಾರ ಗೊತ್ತಿಲ್ಲ. ದೇವ್ರನೆ ದುಡ್ಡು ದುಡ್ಡು ದುಡ್ಡು. ಆಮೇಲೆ ಏನೋ ಮೇನ್ ಇರೋದು ಏನ್ ಗೊತ್ತಾ ಸರ್, ಏನು ಡೌರಿ ಕೇಸ್. ಏನೋ ಅತ್ತೆ ನಾದ್ನಿ ಕಷ್ಟ, ಏನು ಕಿರುಕುಳ, ಅಲ್ಲಿ ಏನು ಇರಲ್ಲ ಸರ್. ಸುಮ್ನೆ ಏನ್ ಗೊತ್ತಾ, ಎಲ್ಲಾರ್ನು ಎಳಿಬೇಕಷ್ಟೇ. ಏನ್ ಮಾಡ್ತಾ ಇದಾರೆ ಗೊತ್ತೇನಮ್ಮ, ಈಗ ನಿನ್ನೊಂದ್ ಹೆಣ್ಣು, ಓಕೆ, ಈಗ ಎಕ್ಸಾಂಪಲ್ ನಾನು ಹೇಳೋದು, ಓಕೆ, ಈಗ ನಾನೊಂದು ಹುಡುಗಿನ ಮದುವೆ ಆಗಿದ್ದೀನಿ ಅನ್ಕೊಳ್ಳಿ. ನಾನೊಂದು ಹುಡುಗಿನ ಮದುವೆ ಆಗಿದ್ದೀನಿ ಅಂದ್ರೆ ಅವಳು ಹೆಣ್ಣು, ನನ್ ತಾಯಿ ಹೆಣ್ಣಲ್ಲ. ಹೌದು, ನನ್ ತಾಯಿ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಆದ್ರೆ ಇವ್ರು ಹೆಣ್ಣಲ್ಲ, ಇವ್ರ ಕಣ್ಣಿಗೆ ಹೆಣ್ಣಲ್ಲ, ಇವಳು ಮಾತ್ರ ಹೆಣ್ಣು. ಇವಳು ಮಾತ್ರ ಹೆಣ್ಣು, ಇವಳು ಪರವಾಗಿ ಉಣದು. ಸೊ ಅದೆಲ್ಲ ಬದಲಾವಣೆ ಆಗ್ಬೇಕಂತ ಈಗೇನೋ 2 ಬಿಲ್ ಏನೋ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನನಗ್ ಬೇಕಾಗಿರೋದು 38 ಬಿಲ್. ನಾನು ಎಲ್ಲಾನು ಹಾಕಿದ್ದೀನಿ. ಯಾವ್ದು ಏನಂತ ಇನ್ನೂ ರಿವೀಲ್ ಮಾಡಿಲ್ಲ. ಲೀಗಲ್ ಆಗಿ ರಿಜಿಸ್ಟರ್ ಮಾಡಿದ್ದೀನಿ. ನನಗೆ ಸರ್ಕಾರದಿಂದ ನನಗೆ ಇದು ಬೇಕು, ನನಗೆ ಈ ಆಯೋಗ ಬೇಕು ಅಂತ ಹೇಳಿ ಕೇಳಿದ್ದೀನಿ. ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ. ಆಯ್ತು ಸರ್, ಒಳ್ಳೇದಾಗ್ಲಿ ಸರ್. ನಿಮ್ ಜೊತೆ ಎಲ್ಲಾ ಬಂದೇ ಬರ್ತಾರೆ ಪಾಪ. ನೊಂದಿರೋ ಪುರುಷರೆಲ್ಲ ಬಂದೇ ಬರ್ತಾರೆ. ಒಳ್ಳೇದಾಗ್ಲಿ ಸರ್, ಎಲ್ಲದನ್ನು ಪಾಸ್ ಆಗ್ಲಿ. ನಿಮ್ದು ಲೀಗಲ್ ಆಗ್ಲಿ. ನಿಮ್ ಏನು ಪುರುಷ ರಕ್ಷಣಾ ಆಯೋಗ ಮುಂದೆ ಬರ್ಲಿ. ಒಳ್ಳೇದಾಗ್ಲಿ ಸರ್. ನಾನು ಏನಂತ ಅಂದ್ರೆ, ನಾನು ಆಲ್ಮೋಸ್ಟ್ ನಾನು ಯಾರಿಗೂ ಮಾಡಲ್ಲ. ಬಟ್ ಏನಂದ್ರೆ, ನನ್ಗೆ ಈ ನಿಮ್ ಆಡಿಯೋಗಳನ್ನೆಲ್ಲ ನೋಡಿ ಕೇಳಿ, ಮತ್ತೆ ನಾನ್ ನೋಡಿ ಹೊರಗಡೆ ಎಲ್ಲ ನೋಡಿದ್ದೀನಲ್ಲ ಸರ್, ಅದೆಲ್ಲ ನೋಡಿ ಅಪ್ಪ ಇದೊಂದ್ ಬಂತಲ್ಲ, ಏನೋ ಪಾಪ ನೊಂದಿರೋರ್ಗ್ ಒಂದ್ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದೀಗ ಮಾತಾಡೋಣ ಒಂದ್ಸಲಿ ಅಂತ ಅನ್ಬಿಟ್ಟು ಮಾಡ್ದೆ ಸರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಸರ್. ಎಲ್ಲಿಂದ ಮಾತಾಡ್ತಾ ಇರೋದು? ಸರ್ ನಮ್ದು ಸರ್ ಬ್ಯಾಂಗ್ಳೂರೇ ನಾವು. ಆಯ್ತು, ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟೊತ್ತಕ ಮಾತಾಡಿದ್ದಕ್ಕೆ. ಸೊ ಮಚ್ ಬಾಯ್. ಥ್ಯಾಂಕ್ ಯು ಸರ್, ಬಾಯ್.